ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇದು ಬಂದು ಸಂಡೇ ವ್ಲಾಗು. ಸಂಜು ಮತ್ತು ನಾನು ಇಬ್ಬರು ಬೆಳಗ್ಗೆನೇ ವಾಕಿಗೆ ಬಂದ್ವಿ. ಚಿನ್ನು ಇನ್ನೂ ಮಲಗಿದ್ದ, ಅವನನ್ನು ಎಪ್ಸೋದು ಬೇಡ ಅಂತ ಹೇಳಿ ನಾವಿಬ್ಬರೇ ಬಂದ್ವಿ. ಬೆಳಗ್ಗೆ ಟೈಮ್ ವಾಕ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮ್ ವಾಕ್ಗಿಂತ ನನಗೆ ಮಾರ್ನಿಂಗ್ ಟೈಮ್ ವಾಕ್ ತುಂಬಾ ಇಷ್ಟ ಆಗುತ್ತೆ. ಆ ಪಕ್ಷಿಗಳ ಚಿಲಿಪಿಲಿ, ತಣ್ಣನೆ ಗಾಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕೂಲ್ ವೆದರ್, ವಾಕ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ವಾಕ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂತೇಳಿ ಬ್ರೆಡ್ ಟೋಸ್ಟ್ ಮಾಡಿದೆ. ಚಿನ್ನೂ ಕೂಡ ಎಪ್ಸಿ ಅವನು ಕೂಡ ಫ್ರೆಶ್ ಅಪ್ ಆದ. ಹಾಗೆ ಇವತ್ತು ನಮ್ಮ ಕಸಿನ್ ಪಾಪದು ಬರ್ಡೇ ಇತ್ತು, ಹೋಗಬೇಕಿತ್ತು. ಅವರು 11:30ಗೆ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳಿದರು. ಹಾಗೂ ಚಿನ್ನು ಬೆಳಿಗ್ಗೆ ಯಾರಾದರೂ ಕೇಕ್ ಕಟ್ ಮಾಡಿಸ್ತಾರಾ ಅಂತ ಎದ್ದೇಳೋದಕ್ಕೆ ಸ್ವಲ್ಪ ಇದು ಮಾಡ್ತಿದ್ದ. ಇಲ್ಲ, ಹೋಗಲೇಬೇಕು, ಬೇಗ ಎದ್ದೇಳಪ್ಪ ಅಂತ ಹೇಳಿ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ವಿ. ಗಿಫ್ಟ್ ಪ್ಯಾಕ್ ಆಗಿರಲಿಲ್ಲ. ಸಂಜು ನೆನ್ನೆನೇ ತಂದಿಟ್ಟಿದ್ರು ಗಿಫ್ಟ್ನ, ಬಟ್ ಪ್ಯಾಕಿಂಗ್ ಆಗಿರಲಿಲ್ಲ. ಸೊ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫೈನಲಿ ಇವಾಗ ಪ್ಯಾಕಿಂಗ್ ಮಾಡಿಸ್ಕೊಂಡು ಬರ್ಡೇಗೆ ಹೊರಟ್ವಿ. ಬನ್ನಿ ಹೊರಡೋಣ. ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪರಮ್, ಬರ್ಡೇನಾ ನಿಂದು? ಬರ್ಡೇನಾ ನಿಂದು? ಪರಮ್ ಇಲ್ಲಿ ನೋಡು. ಅಂಕಲ್ ಸೈಡ್ ಹೋಗಿ. ಇಲ್ಲಿ ನೋಡು ಪರಮ್, ಪರಮ್ ಇಲ್ಲಿ ನೋಡು, ಪರಮ್ ಇಲ್ಲಿ ನೋಡು, ಪರಮ್ 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 ದನ್ಯಕ್ ಲುಕ್ ಅಟ್ ಹಿಯರ್. ಪರಮ್ ನೋಡಿ, ನೋಡು ಪರಮ್ ತಿನ್ನು, ಪರಮ್ ತಿನ್ನು. Danlit, look at here, man. Danlit. Dinkle, nodu. Param, nodu. Camera, nodu, camera. Baika. ಡಿಂಕ್ ಡಿಂಕ್ ನಾನು ಹಂಗೂ ಮ್ಯೂಸಿಕ್ ಪ್ಲೇಯರ್ದು ತಗೊಂಡಿದ್ದೆ. ಆಮೇಲೆ ಕಾರ್ ಇಷ್ಟ ಅಲ್ವಾ ಅವನಿಗೆ, ಕಾರ್ ತಗೋ ಅಂತಂದ್ರು. ಪೆಟ್ನೇಮ ಇಲ್ಲಿ ಇಲ್ಲಿ ಅಲ್ಲಿ ಓಡಿಸು, ಕೆಳಗಡೆ ಕೆಳಗಡೆ ಓಡಿಸು. ಪರಮ್ ಚೆನ್ನಾಗಿದ್ಯಾ? ಪರಮ್ ಪರಮ್ ಇಲ್ಲಿ ಇಲ್ಲಿ ಇಲ್ಲಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಧನ್ವಿತಾ, ನನ್ ಗಿಫ್ಟ್ ಇಷ್ಟ ಆಯ್ತಾ? ಡಿಂಕು ಆಟ ಆಡು ನೀನು. ಇವಾಗ ಬರ್ಡೇ ಮುಗಿಸ್ಕೊಂಡು ಹೊರಟ್ವಿ. ಸ್ವಲ್ಪ ಟೈಮ್ ಅಲ್ಲೇ ಇದ್ದು ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು, ಹಾಗೆ ತುಂಬ ದಿನ ಆಗಿತ್ತು, ಅವ್ರ ಜೊತೆನೂ ಕೂಡ ಎಲ್ಲ ಮಾತುಕತೆ ಆಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾವು ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಚಿನ್ನನ ಸ್ಕೇಟಿಂಗ್ ಕ್ಲಾಸ್ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನೋಡಿದ್ರೆ ಸ್ವಲ್ಪ ಮಳೆ ಬರ್ತಿತ್ತು. ನೋಡೋಣ ಕ್ಲಾಸ್ ತಗೋತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಹೋದ್ವಿ. ಇನ್ನು ಅವ್ರೇನು ಮೆಸೇಜ್ ಏನೂ ಹಾಕಿರಲಿಲ್ಲ. ನಾವು ಅಲ್ಲಿಗೆ ಹೋದ್ಮೇಲೆ ಅವರು ಮೆಸೇಜ್ ಹಾಕಿದ್ರು 4:30 ಕ್ಲಾಸ್ ಇಲ್ಲ ಇವತ್ತು ಅಂತ ಹೇಳಿ. ಮಳೆ ಕಂಪ್ಲೀಟಾಗಿ ನಿಂತರೆ 5:30 ಇಲ್ಲ 6:30 7:30 ಈ ಥರ ಕ್ಲಾಸ್ನ ತಗೊಳ್ತೀವಿ ಅಂತ ಹೇಳಿದರು. ನೋಡಿದ್ರೆ ಇದು ಮಳೆ ಯಾಕೋ ನಿಲ್ಲೋ ಥರನೇ ಕಾಣಿಸ್ತಿರ್ಲಿಲ್ಲ. ಸೋನೆ ಮಳೆ ಬರ್ತಿತ್ತು. ಈ ಸೋನೆ ಮಳೆ ಬಂದ್ರೇ ಅಷ್ಟು ಸ್ವಲ್ಪ ಜೋರಾಗಿ ಬಂದುಬಿಟ್ರೆ ಒಂದು 10 ನಿಮಿಷನೋ ಒಂದು ಅರ್ಧ ಗಂಟೆನೋ ಜೋರಾಗಿ ಮಳೆ ಬಂದು ನಿಂತೋಗ್ಬಿಡುತ್ತೆ. ಈ ಸೋನೆ ಮಳೆ ಇಟ್ಕೊಬಿಟ್ರೆ ಅದು ಬರ್ತಾನೇ ಇರುತ್ತೆ. ಯಾಕೋ ನಿಲ್ಲೋ ಥರ ಕಾಣಿಸ್ಲಿಲ್ಲ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ವಿ ಮತ್ತೆ ಏನು ವಾಪಸ್ ಹೋಗೋದು ಅಂತ ಹೇಳಿ, ಆದರೆ ಯಾಕೋ ನಿಲ್ಲೋ ಥರ ಕಾಣಿಸ್ತಿರ್ಲಿಲ್ಲ. ಸೊ ನೋಡೋಣ, ಇನ್ನು 1 ಅವರ್ 1.5 ಅವರ್ ವೆಯ್ಟ್ ಮಾಡಿ ನೋಡೋಣ. ಆಮೇಲೆ
ಬೇಕಿದ್ರೆ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಚಿನ್ನು ಸ್ವಲ್ಪ ಆಟ ಆಡ್ತಿದ್ದ. ಅವನಿಗೆ ಸೋನೆ ಮಳೆಯಲ್ಲಿ ಆಟ ಆಡೋದು ಅಂದರೆ ಇಷ್ಟ. ಅದಕ್ಕೆ ಸ್ವಲ್ಪ ಟೈಮ್ ಆಟ ಆಡಾದ್ಮೇಲೆ ಕರ್ಕೊಂಡು ಹೊರಟ್ವಿ. ನೋಡಿದ್ರೆ ಇಲ್ಲಿ ಅರ್ಧ ದಾರಿಲಿ ಬಂದರೆ ಇಲ್ಲಿ ಮಳೆನೇ ಇರಲಿಲ್ಲ. ಸೊ ನೋಡೋಣ ಆಮೇಲೆ ಹೋದ್ರಾಯ್ತು ಅಂತ ಬಂದ್ವಿ. ಮನೆಗೆ ಬಂದಾದ್ಮೇಲಂತೂ ಈ 5:30ಗೆಲ್ಲ ತುಂಬ ಜೋರು ಮಳೆನೇ ಬರ್ತಿತ್ತು. ಹಾಗೆ ಸ್ಕೇಟಿಂಗ್ ಕ್ಲಾಸ್ ಕಡೆಯಿಂದನೂ ಮೆಸೇಜ್ ಬಂದಿತ್ತು, ಇವತ್ತು ಕ್ಲಾಸ್ ತಗೊಳ್ಳಲ್ಲ ಅಂತ ಹೇಳಿ. ಅದನ್ನು ಚಿನ್ನುಗೆ ಹೇಳೋದ್ಮೇಲೆ ಚಿನ್ನು ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮಳೆನ ಸ್ಟಾಪ್ ಮಾಡಿಸೋಮ್ಮ ಅಂತ ಹೇಳ್ತಿದ್ದಾನೆ. ನಾನು ಹೇಗೆ ಸ್ಟಾಪ್ ಮಾಡಿಸ್ಲಿ ಅಲ್ವಾ. ಪಾಪ ನಮ್ಮ ಚಿನ್ನುಗೆ ಇವತ್ತು ಸ್ಕೇಟಿಂಗ್ ಕ್ಲಾಸ್ಗೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಅಳು ಬರ್ತಿದೆ. ಅಮ್ಮ ಮಳೆನ ಸ್ಟಾಪ್ ಮಾಡಿಸು ಅಂತ ಕೇಳ್ಕೊಳ್ತಿದ್ದಾನೆ. ಅದಕ್ಕೆ ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವ್ನಿಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಬಂದೆ. ಅಷ್ಟರಲ್ಲಿ ಸಂಜು, ಭವ್ಯ ಮಳೆ ಬರ್ತಿದೆ, ಏನಾದರೂ ಖಾರವಾಗಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ಕೋಡ್ಬಳೆ ಮಾಡ್ತಾಯಿದ್ದೀನಿ. ಈ ಬಜ್ಜಿ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಕೋಡ್ಬಳೆನೇ ಮಾಡೋಣ ಅಂತ ಮಾಡ್ತಿದ್ದೆ. ಮಮ್ಮಿ ಕೋಡ್ಬಳೆದು ಹಿಟ್ಟು ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ತುಪ್ಪ ಎರಡನ್ನೂ ಬಿಸಿ ಮಾಡಿ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ, ಬೇಗನೆ ಮಾಡಿಬಿಡ್ಬೋದು, ತುಂಬ ಚೆನ್ನಾಗೂ ಇರುತ್ತೆ. ಹಾಗೆ 1-2 ಡೇಸ್ ಇಟ್ಕೊಂಡು ತಿನ್ಬೋದು. 1 ವೀಕೆಲ್ಲ ಇಟ್ಕೊಂಡು ತಿನ್ನೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಜಾಸ್ತಿ ಮಾಡಿ ಇಟ್ಕೊಂಡು ಅದೇನೋ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅಲ್ಲೇ ಖಾಲಿ ಆಗಿಬಿಡ್ಬೇಕು. 1-2 ಡೇಸ್ಗಾಗಷ್ಟು ಮಾಡಿದ್ದೆ ಸ್ವಲ್ಪನೇ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸಂಜೀವ್ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಿದ್ರು. ಸ್ವಲ್ಪನೇ ಮಾಡ್ಕೊಳ್ತೀನಿ. ಬೇಕು ಅಂತ ಅಂದರೆ ತಕ್ಷಣವೇ ಮಾಡ್ಕೊಳ್ಬೋದಲ್ವ. ಮತ್ತು ಏನಕ್ಕೆ ಸ್ಟೋರ್ ಮಾಡೋಷ್ಟು 1 ವೀಕಿಗೆಲ್ಲ ಆಗೋಷ್ಟು ನಾನು ಮಾಡಿ ಇಟ್ಕೊಳ್ಳೋದಿಲ್ಲ. ಅದೇನೋ ಒಂಥರ ಆಯಿಲ್ದು ಸ್ಮೆಲ್ ಥರ ಬರುತ್ತಲ್ವ, ನಂಗೆ ಇಷ್ಟನೇ ಆಗೋದಿಲ್ಲ. ಊರಿಂದ ಬರಬೇಕಾದ್ರೆ ಮಮ್ಮಿ ನನಗೆ ಚಕ್ಲಿ ಮಾಡೋದು, ಕೋಡ್ಬಳೆ ಮಾಡೋದು, ಅದರದ್ದು ಹಿಟ್ಟು ಬರುತ್ತಲ್ಲ ಅದನ್ನು ಮಾಡಿಸಿ ಕೊಟ್ಟಿರ್ತಾರೆ. ನಾನು ಬೇಕು ಅಂದಾಗ ಸ್ವಲ್ಪನೇ ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ತೀನಿ. ಬೇಗನೆ ಆಗಿಬಿಡುತ್ತೆ. ಬಜ್ಜಿಗಿಂತನೂ ಬೇಗ ಆಗಿಬಿಡುತ್ತೆ. ಬಜ್ಜಿಗಾದರೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೊಳ್ಬೇಕು. ಈ ಥರ ಕೋಡ್ಬಳೆ ಹಿಟ್ಟು, ಚಕ್ಲಿ ಹಿಟ್ಟು ರೆಡಿ ಇದ್ದರೆ ಜಸ್ಟ್ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಿಸಿ ಮಾಡಿಬಿಟ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬಿಟ್ರೆ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನು ಬೇಗನೆ ರೆಡಿ ಆಗಿಬಿಡುತ್ತೆ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಊರಿಂದ ಬರಬೇಕಾದ್ರೆ ಯಾವಾಗಲೂ ನಾನು ಈ ರೀತಿ ಹಿಟ್ಟನ್ನ ಮಾಡಿಸಿಸ್ಕೊಂಡು ಬರ್ತೀನಿ. ಹಾಗೆ ಇವತ್ತು ಡಿನ್ನರ್ಗೆ ಪಾಲಕ್ ಪರೋಟ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ. ತಿಂದು ಮಲ್ಕೊಂಡ್ವಿ. ಇದಿಷ್ಟು ನಮ್ಮ ಸಂಡೇ ವ್ಲಾಗ್ ಆಗಿತ್ತು. ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. Until then, take care. Bye bye. Thank you for watching.